ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಕೋಳಿಯ ಲೆಕ್ಕ ಅಂತನ್ಬಿಟ್ಟು. ಏನು ಈ ಕೋಳಿ ಲೆಕ್ಕ ಅಂತ ಈಗ ತಿಳ್ಕೊಳ್ಳೋಣ. ಪುಷ್ಪಪುರದಲ್ಲಿ ಜಯಸಿದ್ಧ ಅನ್ನುವಂಥ ಒಬ್ಬ ಮನುಷ್ಯ. ಅವನು ತುಂಬ ಜಾಣ, ಆದರೆ ತುಂಬ ಬಡವ. ಒಂದಿನ ಅವನಿಗೆ ಯಾರೋ ಮಹಾರಾಜರಿಗೆ ಕೋಳಿ ಅಂದರೆ ತುಂಬ ಇಷ್ಟ. ಒಂದು ಕೋಳಿಯನ್ನು ಕೊಟ್ಟರೆ ಬಹುಮಾನವನ್ನು ಕೊಡ್ತಾರಂತೆ ಅಂತನ್ಬಿಟ್ಟು ಹೇಳ್ತಾರೆ. ಸೊ ಜಯಸಿದ್ಧ ಏನು ಮಾಡ್ದ, ಒಂದು ಕೋಳಿಯನ್ನು ತಗೊಂಡು ರಾಜನ ಹತ್ರಕ್ಕೆ ಹೋಗಿ ಅವನಿಗೆ ಹೇಳ್ತಾನೆ, ಮಹಾರಾಜರೇ, ನಿಮಗೆ ಕೋಳಿ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಇದನ್ನು ಕಾಣಿಕೆಯಾಗಿ ತಗೊಂಡು ಬಂದಿದ್ದೀನಿ ಅಂತನ್ಬಿಟ್ಟು ಹೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ನನಗೆ ಹೆಂಡತಿ, 2 ಹೆಣ್ಮಕ್ಳು 2 ಗಂಡು ಮಕ್ಕಳಿದ್ದಾರೆ. ಈ ಒಂದು ಕೋಳಿಯನ್ನ ನಮ್ಮ 6 ಜನಕ್ಕೆ ಹೇಗೆ ಹಂಚಿತೀಯಾ ಅಂತ ಹೇಳು, ಅದು ತುಂಬ ಮುಖ್ಯ ಅಂತ ಹೇಳ್ತಾನೆ. ಅದಕ್ಕೆ ಜಯಸಿದ್ಧ ನಗ್ತಾ ಹೇಳ್ತಾನೆ, ಅದರಲ್ಲೇನಿದೆ ಮಹಾಸ್ವಾಮಿ, ಬಹಳ ಸುಲಭ. ತಾವು ರಾಜರು, ಅದಕ್ಕೆ ಕೋಳಿಯ ತಲೆ ನಿಮಗೆ. ಮಹಾರಾಣಿ ನಿಮ್ಮ ಸಂಸಾರಕ್ಕೆ ಬೆನ್ನೆಲುಬು, ಹಾಗಾಗಿ ಕೋಳಿಯ ಬೆನ್ನು ಮಹಾರಾಣಿಗೆ. ನಿಮಗೆ 2 ರಾಜಪುತ್ರಿಯರಿದ್ದಾರೆ, ಅವರು ಮದುವೆಯಾಗಿ ಬೇರೆ ಮನೆಗೆ ಹೋಗ್ಬಿಡ್ತಾರಲ್ವಾ, ಅದಕ್ಕೋಸ್ಕರ 2 ರೆಕ್ಕೆಗಳಿದೆಯಲ್ಲ ಅದು ಅವರಿಗೆ. ಮತ್ತೆ ನಿಮಗೆ 2 ಗಂಡು ಮಕ್ಕಳಿದಾರಲ್ಲ, ನಿಮ್ಮ ದಾರಿನಲ್ಲೇ ನಡೆದು ರಾಜ್ಯವನ್ನು ಆಳ್ತಾರಲ್ವಾ, ಅದಕ್ಕೋಸ್ಕರ ಅವರಿಗೆ ಕೋಳಿಯ ಕಾಲುಗಳು. ಆಗ ರಾಜ ಹೇಳ್ತಾನೆ, ಇನ್ನು ಉಳಿದ ಮಾಂಸ ಇದೆಯಲ್ಲ ಅದು ಯಾರಿಗೆ ಅಂತ. ಆಗ ಅವನು ಹೇಳ್ತಾನೆ, ನಾನು ನಿಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದೀನಲ್ವಾ, ಅದಕ್ಕೋಸ್ಕರ ಅದು ನನ್ನ ಪಾಲಿಗೆ ಅಂತ ಜಯಸಿದ್ಧ ಹೇಳ್ತಾನೆ. ಆಗ ರಾಜ ಸಂತೋಷದಿಂದ ಅವನಿಗೆ ಚಿನ್ನದ ಗಟ್ಟಿಯೊಂದನ್ನು ಬಹುಮಾನವಾಗಿ ಕೊಡ್ತಾನೆ. ಈಗ ಜಯಸಿದ್ಧನ ಮನೆ ಪಕ್ಕ ಶಿವಾಲಯ್ಯ ಅನ್ನೋನು ಇರ್ತಾನೆ. ಅವನಿಗೆ ಈ ಸುದ್ದಿ ಹೋಗಿ ತಲುಪುತ್ತೆ. ಕೋಳಿಯೊಂದನ್ನು ಕೊಟ್ಟು ಚಿನ್ನದ ಗಟ್ಟಿಯನ್ನೇ ಸಂಪಾದನೆ ಮಾಡಿದನಲ್ಲ ಜಯಸಿದ್ಧ ಅಂತನ್ಬಿಟ್ಟು ಅವನ ಕತೆ ಕೇಳಿ ಇವನಿಗೆ ಹೊಟ್ಟೆಯಲ್ಲಿ ಹುಣಸೆ ಹಣ್ಣನ್ನು ಹಿಂಡ್ದಂಗೆ ಆಗತ್ತೆ. ಶಿವಾಲಯ್ಯ ಏನು ಮಾಡ್ದ, ತನ್ನ ಹತ್ರ ಇದ್ದಂಥ 5 ಕೋಳಿಯನ್ನ ತಗೊಂಡು ರಾಜನ ಹತ್ರಕ್ಕೆ ಹೋಗ್ತಾನೆ. ಅವನು 1 ಕೋಳಿಯನ್ನ ಕೊಟ್ಟಿದ್ದಕ್ಕೆ ಅಷ್ಟೊಂದು ಕೊಟ್ಟಿದಾರಲ್ಲ ಅಂದ್ಬಿಟ್ಟು ಇವನು 5 ಕೋಳಿಯನ್ನ ತಗೊಂಡು ಹೋಗ್ತಾನೆ. ತಗೊಂಡು ಹೋಗಿ, ಮಹಾರಾಜರೇ, 5 ಕೋಳಿಯನ್ನ ತಂದಿದ್ದೀನಿ, ನನಗೂ ಕೂಡ ಬಹುಮಾನ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಏನು ಹೇಳ್ತಾನೆ, ನೀನು ಈ 5 ಕೋಳಿಗಳನ್ನ ತಂದದ್ದು ದೊಡ್ಡದಲ್ಲ, ಅದನ್ನ ನೀನು ನಮಗೆ ಹೇಗೆ ಹಂಚ್ತೀಯಾ ಅನ್ನೋದೇ ಇಂಪಾರ್ಟೆಂಟು ಅಂತ ತನ್ನ ಮನೆಯ ಸದಸ್ಯರ ಲೆಕ್ಕವನ್ನು ಕೊಡ್ತಾನೆ. ನಾವಿಷ್ಟು ಜನ ಇದ್ದೀವಿ, 6 ಜನಕ್ಕೆ ನೀನು 5 ಕೋಳಿಗಳನ್ನು ಹೇಗೆ ಹಂಚುತ್ತೀಯೋ ಹಂಚು ಅಂತ ಹೇಳಿದಾಗ ಶಿವಾಲಯನಿಗೆ 6 ಜನಕ್ಕೆ 5 ಕೋಳಿಗಳನ್ನು ಹಂಚೋದು ಹೇಗೆ ಅನ್ನೋದು ಗೊತ್ತಾಗ್ಲಿಲ್ಲ. ಅದಕ್ಕೆ ರಾಜ ಹೇಳ್ತಾನೆ, ನಿನ್ನ ಸ್ನೇಹಿತ ಜಯಸಿದ್ಧನನ್ನ ಕರ್ಕೊಂಡ್ ಬಾ, ಅವನು ತೀರ್ಮಾನವನ್ನ ಮಾಡ್ತಾನೆ ಅಂತ ಹೇಳ್ತಾನೆ. ಶಿವಾಲಯ ಏನ್ ಮಾಡ್ದ, ಜಯಸಿದ್ಧನನ್ನ ಕರ್ಕೊಂಡ್ ಬಂದ. ಸಮಸ್ಯೆಯನ್ನ ಕೇಳಿ ಜಯಸಿದ್ಧ ಹೇಳ್ತಾನೆ, ಅದ್ರಲ್ಲೇನಿದೆ, ಇದು ತುಂಬಾ ಸುಲಭ ಅಂತ ಹೇಳ್ತಾನೆ. ಏನು ಅವನು ಕೊಟ್ಟಂತ ಉತ್ತರ ಅಂತಂದ್ರೆ, ಮಹಾರಾಜರೇ, ನಿಮಗೆ ಮತ್ತೆ ಮಹಾರಾಣಿಗೆ 1 ಕೋಳಿ, ಹೀಗಾಗಿ 3ರ 1 ಗುಂಪು ನಿಮ್ಮದಾಯ್ತು. ಅಂದ್ರೆ ನೀವು ಮಹಾರಾಣಿ 1 ಕೋಳಿ, ನಿಮ್ 3 ಜನದ 1 ಗುಂಪಾಯ್ತು. ನಿಮಗೆ 2 ಗಂಡು ಮಕ್ಕಳಿದ್ದಾರೆ, ಮತ್ತೆ 1 ಕೋಳಿ ಅವ್ರಿಗೆ ಕೊಟ್ಟಾಗ ಈ 2ನೇ ಗುಂಪಾಯ್ತು. ಅಂದ್ರೆ 3 ಜನದ 2 ಗುಂಪಾಯ್ತು. ಇನ್ನ ನಿಮ್ಮ ಮಕ್ಕಳು 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೊಂದು ಕೋಳಿ ಕೊಟ್ರೆ 3ನೇ ಗುಂಪಾಯ್ತು. ಇನ್ನ 2 ಕೋಳಿ ಉಳಿಯತ್ತೆ, ನಾನು ನಿಮ್ಮ ಅತಿಥಿ, ಹೀಗಾಗಿ 2 ಕೋಳಿ ಮತ್ತೆ ನಾನು 1 ಗುಂಪು. ಅಂದ್ರೆ ಇಲ್ಲಿ ಗುಂಪು ಮಾಡಿ ಅವನು ಅದನ್ನ ಹಂಚುತ್ತಾನೆ ಅಂತ ಹೇಳಿ ಕ್ಷಣಾರ್ಧದಲ್ಲೇ 5 ಕೋಳಿಗಳನ್ನು ಕೂಡ ಹಂಚಿಬಿಡ್ತಾನೆ. ಮಹಾರಾಜ ಅದಕ್ಕೆ ಶಿವಾಲಯನ ಕಡೆ ತಿರುಗಿ ಹೇಳ್ತಾನೆ, ಈಗ ನಿನ್ಗೆ ಅರ್ಥ ಆಯ್ತಲ್ವಾ ಇವನಿಗೆ ನಾನು ಬಹುಮಾನ ಯಾಕೆ ಕೊಟ್ಟಿದ್ದೀನಿ ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ಅವನ ಚಾಣಾಕ್ಷತನೆ, ಬುದ್ಧಿವಂತಿಕೆಗೆ ನಾನು ಬಹುಮಾನ ಕೊಟ್ಟಿದ್ದು. ನೀನು ಅದನ್ನ ಸರಿಯಾದ ರೀತಿಯಲ್ಲಿ ನೀನು ಹಂಚಿದ್ದಿದ್ರೆ ನೀನು ಕೊಡ್ತಾ ಇದ್ದೆ. ಇಲ್ಲಿ ನನಗೆ ಕೋಳಿ ಕೊಡೋದಲ್ಲ ಇಂಪಾರ್ಟೆಂಟು, ಅದರ ಹಿಂದೆ ನಾನು ಅದನ್ನ ಹಂಚು ಅಂದಾಗ ಅವನು ಯಾವ ರೀತಿ ತಲೆ ಉಪಯೋಗಿಸಿ ಅದನ್ನ ಹಂಚುತ್ತಾನೆ ನೋಡಿ, ಆ ಬುದ್ಧಿವಂತಿಕೆಗೆ ನಾನು ಬಹುಮಾನ ಕೊಟ್ಟಿರೋದು ಅಂತನ್ಬಿಟ್ಟು ಹೇಳ್ತಾನೆ. ಚೆನ್ನಾಗಿದೆ ಅಲ್ವಾ ಕತೆ? ಹರೇ ಕೃಷ್ಣ.